ಬಸ್ ನಿಲ್ದಾಣಕ್ಕೆ ನಿತ್ಯ ನೂರಾರು ಬಸ್ಗಳು ಬರ್ತವೆ. ಆದ್ರೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಈಗ್ಲೋ ಆಗ್ಲೋ ಕುಸಿದು ಬಿದ್ದು ಹೋಗೋ ಹಂತ ತಲುಪಿದೆ. ಇದೀಗ ನೂತನ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಲಾಗ್ತಾ ಇದೆ. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಇದ್ಯಾವುದು ಪಾಳು ಬಿದ್ದ ಜಾಗ ಅಂತ ತಿಳಿಬೇಡಿ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಬಸ್ ನಿಲ್ದಾಣ. ಒಂದೆಡೆ ಕುಸಿದಿರುವಂತಹ ತಡೆಗೋಡೆ, ಮತ್ತೊಂದು ಕಡೆಗೆ ಬಿರುಕು ಬಿಟ್ಟ ಬೀಮ್ಗಳು, ಶಿಥಿಲಾವಸ್ಥೆಗೆ ತಲುಪಿರುವಂತಹ ಬಸ್ ನಿಲ್ದಾಣ. ಬಸ್ ನಿಲ್ದಾಣದಲ್ಲಿಲ್ಲ ಮೂಲಭೂತ ಸೌಕರ್ಯ. ಹೊಸ ಬಸ್ ನಿಲ್ದಾಣಕ್ಕೆ ಗ್ರಾಮಸ್ಥರ ಪಟ್ಟು. ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ಬಸ್ ನಿಲ್ದಾಣಕ್ಕೆ ನೂರಾರು ಬಸ್ಗಳು ಬಂದು ಹೋಗುತ್ತವೆ. ಇಂತಹ ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಅಲ್ಲದೆ ಆಗಲೂ ಈಗಲೂ ಬೀಳುವಂತಹ ಹಂತಕ್ಕೆ ಬಂದಿದೆ. ಆದ್ದರಿಂದ ಕೂಡಲೇ ಬಸ್ ನಿಲ್ದಾಣ ಮರು ನಿರ್ಮಾಣಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಏನು ಹೊಸನಗರ ತಾಲೂಕಿನ ಐತಿಹಾಸಿಕ ನಗರ ಎಂದೇ ಖ್ಯಾತಿ ಗಳಿಸಿರ್ತಕ್ಕಂಥ ನಗರದ ಮುಖ್ಯ ಬಸ್ ನಿಲ್ದಾಣದ ದುಸ್ಥಿತಿಯನ್ನು ಕಂಡು ಇವತ್ತು ನಾವು ಸಾರ್ವಜನಿಕರು ಮತ್ತು ಬಿಜೆಪಿಯ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯ ಕಾರಣ ಏನಂತ ಹೇಳಿದ್ರೆ, ಕಳೆದ 3 ವರ್ಷದ ಹಿಂದೆ ಏನು ಸರ್ಕಾರ ಇತ್ತು, ಆಗಿನ ಸರ್ಕಾರ ಕಾಮಗಾರಿಯ ನಿರ್ವಹಣೆಯನ್ನು ಕೊಟ್ಟು 40 ಲಕ್ಷದ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ, ಇಲ್ಲಿನ ಸ್ಥಳೀಯ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತು ಅವರ ತಂಡ ಆ ಬಂದಿರತಕ್ಕಂಥ ಹಣವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಬಿಟ್ಟಿಲ್ಲ. ನೂತನ ಬಸ್ ನಿಲ್ದಾಣಕ್ಕೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40 ಲಕ್ಷ ರೂಪಾಯಿ ಅನುದಾನ ನೀಡಿತ್ತು. ಆದರೆ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಎನ್ಒಸಿ ಸಿಗದೆ ಸರ್ಕಾರದ ಹಣ ವಾಪಸ್ ಹೋಗಿದೆ. ಗ್ರಾಮ ಪಂಚಾಯತ್ ಎನ್ಒಸಿ ನೀಡದೆ ಅನುದಾನವನ್ನ ತಡೆ ಹಿಡಿದಿದ್ದಕ್ಕೆ ಸ್ಪಷ್ಟನೆ ಕೊಡಬೇಕು. ಅಲ್ಲದೆ ಕಟ್ಟಡಕ್ಕೆ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರವೇ ನೇರವಾದ ಹೊಣೆ ತೆಗೆದುಕೊಳ್ಳಬೇಕು ಅಂತ ಸ್ಥಳೀಯರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ನಗರ ಹೋಬಳಿಯ ಕೇಂದ್ರ ಸ್ಥಾನದ ಒಂದು ನಗರ ಬಸ್ ಸ್ಟ್ಯಾಂಡ್ ಇದ್ದು, ಇದು ಬಹುಶಃ ಯಾವುದೋ ಬೇರೆ ಊರಿನ ಸ್ಮಶಾನಕ್ಕಿಂತ ಕೆಟ್ಟ ಹೋಗಿದೆ. ದುರಸ್ತಿ ಕಾಣ್ತಾ ಇದಾಗಿದೆ. ಇದಕ್ಕೆ ಹಿಂದಿನ ಗೃಹ ಸಚಿವರು, ಈಗಿನ ಶಾಸಕರಂತ ಆರೋಗ್ಯ ಜನರವರು 40 ಲಕ್ಷ ಅಮೌಂಟ್ ಇಟ್ಟಿದ್ರು. ಅದನ್ನು ಸ್ಥಳೀಯ ಆಡಳಿತದ ಸದಸ್ಯನೊಬ್ಬನ ಸ್ವಾಭಾವಿಕ ಜನ ಪಕ್ಷ ಪಾತ್ರದಿಂದ 40 ಲಕ್ಷ ಅಮೌಂಟ್ಗೆ ಈ ಗ್ರಾಮ ಠಾಣ ಆದ್ರಿಂದ ಎನ್ಒಸಿ ಕೊಡಕ್ಕೆ ಬಿಡದೆ ಅಮೌಂಟ್ ಹಿಂದಕ್ಕೆ ಹೋಗುವಂತೆ ಮಾಡಿದ್ದಾರೆ. ಅಪಾಯ ಹಂತದಲ್ಲಿರುವಂತಹ ಹಳೆಯ ಬಸ್ ನಿಲ್ದಾಣವನ್ನ ಕೂಡಲೇ ತೆರವುಗೊಳಿಸಿ ಹೊಸ ಬಸ್ ನಿಲ್ದಾಣವನ್ನ ನಿರ್ಮಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಸ್ ನಿಲ್ದಾಣಕ್ಕೆ ನಿತ್ಯ ನೂರಾರು ಬಸ್ಗಳು ಬರ್ತವೆ. ಆದ್ರೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಈಗ್ಲೋ ಆಗ್ಲೋ ಕುಸಿದು ಬಿದ್ದು ಹೋಗೋ ಹಂತ ತಲುಪಿದೆ. ಇದೀಗ ನೂತನ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಲಾಗ್ತಾ ಇದೆ. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಇದ್ಯಾವುದು ಪಾಳು ಬಿದ್ದ ಜಾಗ ಅಂತ ತಿಳಿಬೇಡಿ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಬಸ್ ನಿಲ್ದಾಣ. ಒಂದೆಡೆ ಕುಸಿದಿರುವಂತಹ ತಡೆಗೋಡೆ, ಮತ್ತೊಂದು ಕಡೆಗೆ ಬಿರುಕು ಬಿಟ್ಟ ಬೀಮ್ಗಳು, ಶಿಥಿಲಾವಸ್ಥೆಗೆ ತಲುಪಿರುವಂತಹ ಬಸ್ ನಿಲ್ದಾಣ. ಬಸ್ ನಿಲ್ದಾಣದಲ್ಲಿಲ್ಲ ಮೂಲಭೂತ ಸೌಕರ್ಯ. ಹೊಸ ಬಸ್ ನಿಲ್ದಾಣಕ್ಕೆ ಗ್ರಾಮಸ್ಥರ ಪಟ್ಟು. ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ಬಸ್ ನಿಲ್ದಾಣಕ್ಕೆ ನೂರಾರು ಬಸ್ಗಳು ಬಂದು ಹೋಗುತ್ತವೆ. ಇಂತಹ ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಅಲ್ಲದೆ ಆಗಲೂ ಈಗಲೂ ಬೀಳುವಂತಹ ಹಂತಕ್ಕೆ ಬಂದಿದೆ. ಆದ್ದರಿಂದ ಕೂಡಲೇ ಬಸ್ ನಿಲ್ದಾಣ ಮರು ನಿರ್ಮಾಣಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಏನು ಹೊಸನಗರ ತಾಲೂಕಿನ ಐತಿಹಾಸಿಕ ನಗರ ಎಂದೇ ಖ್ಯಾತಿ ಗಳಿಸಿರ್ತಕ್ಕಂಥ ನಗರದ ಮುಖ್ಯ ಬಸ್ ನಿಲ್ದಾಣದ ದುಸ್ಥಿತಿಯನ್ನು ಕಂಡು ಇವತ್ತು ನಾವು ಸಾರ್ವಜನಿಕರು ಮತ್ತು ಬಿಜೆಪಿಯ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯ ಕಾರಣ ಏನಂತ ಹೇಳಿದ್ರೆ, ಕಳೆದ 3 ವರ್ಷದ ಹಿಂದೆ ಏನು ಸರ್ಕಾರ ಇತ್ತು, ಆಗಿನ ಸರ್ಕಾರ ಕಾಮಗಾರಿಯ ನಿರ್ವಹಣೆಯನ್ನು ಕೊಟ್ಟು 40 ಲಕ್ಷದ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ, ಇಲ್ಲಿನ ಸ್ಥಳೀಯ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತು ಅವರ ತಂಡ ಆ ಬಂದಿರತಕ್ಕಂಥ ಹಣವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಬಿಟ್ಟಿಲ್ಲ. ನೂತನ ಬಸ್ ನಿಲ್ದಾಣಕ್ಕೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40 ಲಕ್ಷ ರೂಪಾಯಿ ಅನುದಾನ ನೀಡಿತ್ತು. ಆದರೆ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಎನ್ಒಸಿ ಸಿಗದೆ ಸರ್ಕಾರದ ಹಣ ವಾಪಸ್ ಹೋಗಿದೆ. ಗ್ರಾಮ ಪಂಚಾಯತ್ ಎನ್ಒಸಿ ನೀಡದೆ ಅನುದಾನವನ್ನ ತಡೆ ಹಿಡಿದಿದ್ದಕ್ಕೆ ಸ್ಪಷ್ಟನೆ ಕೊಡಬೇಕು. ಅಲ್ಲದೆ
ಕಟ್ಟಡಕ್ಕೆ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರವೇ ನೇರವಾದ ಹೊಣೆ ತೆಗೆದುಕೊಳ್ಳಬೇಕು ಅಂತ ಸ್ಥಳೀಯರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇದು ನಗರ ಹೋಬಳಿಯ ಕೇಂದ್ರ ಸ್ಥಾನದ ಒಂದು ನಗರ ಬಸ್ ಸ್ಟ್ಯಾಂಡ್ ಇದ್ದು ಇದು ಬಹುಶಃ ಯಾವುದೋ ಬೇರೆ ಊರಿನ ಸ್ಮಶಾನಕ್ಕಿಂತ ಕೆಟ್ಟ ಹೋಗಿದೆ, ದುರಸ್ತಿ ಕಾಣ್ತಾ ಇದಾಗಿದೆ. ಇದಕ್ಕೆ ಹಿಂದಿನ ಗೃಹ ಸಚಿವರು ಈಗಿನ ಶಾಸಕರಂತ ಆರೋಗ್ಯ ಜನರವರು 40 ಲಕ್ಷ ಅಮೌಂಟ್ ಇಟ್ಟಿದ್ರು. ಅದನ್ನು ಸ್ಥಳೀಯ ಆಡಳಿತದ ಸದಸ್ಯನೊಬ್ಬನ ಸ್ವಾಭಾವಿಕ ಜನ ಪಕ್ಷ ಪಾತ್ರದಿಂದ 40 ಲಕ್ಷ ಅಮೌಂಟ್ಗೆ ಈ ಗ್ರಾಮ ಠಾಣೆ ಆದ್ರಿಂದ NOC ಕೊಡಕ್ಕೆ ಬಿಡದೆ ಅಮೌಂಟ್ ಹಿಂದಕ್ಕೆ ಹೋಗುವಂತೆ ಮಾಡಿದ್ದಾರೆ. ಅಪಾಯ ಹಂತದಲ್ಲಿರುವಂತಹ ಹಳೆಯ ಬಸ್ ನಿಲ್ದಾಣವನ್ನ ಕೂಡಲೇ ತೆರವುಗೊಳಿಸಿ ಹೊಸ ಬಸ್ ನಿಲ್ದಾಣವನ್ನ ನಿರ್ಮಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಬಸ್ ನಿಲ್ದಾಣಕ್ಕೆ ನಿತ್ಯ ನೂರಾರು ಬಸ್ಗಳು ಬರ್ತವೆ. ಆದ್ರೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಆಗ್ಲೋ ಕುಸಿದು ಬಿದ್ದು ಹೋಗೋ ಹಂತ ತಲುಪಿದೆ. ಇದೀಗ ನೂತನ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಲಾಗ್ತಾ ಇದೆ. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಇದ್ಯಾವುದು ಪಾಳು ಬಿದ್ದ ಜಾಗ ಅಂತ ತಿಳಿಬೇಡಿ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಬಸ್ ನಿಲ್ದಾಣ. ಒಂದೆಡೆ ಕುಸಿದಿರುವಂತಹ ತಡೆಗೋಡೆ, ಮತ್ತೊಂದು ಕಡೆಗೆ ಬಿರುಕು ಬಿಟ್ಟ ಬೀಮ್ಗಳು, ಶಿಥಿಲಾವಸ್ಥೆಗೆ ತಲುಪಿರುವಂತಹ ಬಸ್ ನಿಲ್ದಾಣ. ಬಸ್ ನಿಲ್ದಾಣದಲ್ಲಿಲ್ಲ ಮೂಲಭೂತ ಸೌಕರ್ಯ. ಹೊಸ ಬಸ್ ನಿಲ್ದಾಣಕ್ಕೆ ಗ್ರಾಮಸ್ಥರ ಪಟ್ಟು. ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ಬಸ್ ನಿಲ್ದಾಣಕ್ಕೆ ನೂರಾರು ಬಸ್ಗಳು ಬಂದು ಹೋಗುತ್ತವೆ. ಇಂತಹ ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಅಲ್ಲದೆ ಆಗಲೂ ಈಗಲೂ ಬೀಳುವಂತಹ ಹಂತಕ್ಕೆ ಬಂದಿದೆ. ಆದ್ದರಿಂದ ಕೂಡಲೇ ಬಸ್ ನಿಲ್ದಾಣ ಮರು ನಿರ್ಮಾಣಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಏನು ಹೊಸನಗರ ತಾಲೂಕಿನ ಐತಿಹಾಸಿಕ ನಗರ ಎಂದೇ ಖ್ಯಾತಿ ಗಳಿಸಿರ್ತಕ್ಕಂಥ ನಗರದ ಮುಖ್ಯ ಬಸ್ ನಿಲ್ದಾಣದ ದುಸ್ಥಿತಿಯನ್ನು ಕಂಡು ಇವತ್ತು ನಾವು ಸಾರ್ವಜನಿಕರು ಮತ್ತು ಬಿಜೆಪಿಯ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯ ಕಾರಣ ಏನಂತ ಹೇಳಿದ್ರೆ, ಕಳೆದ 3 ವರ್ಷದ ಹಿಂದೆ ಏನು ಸರ್ಕಾರ ಇತ್ತು, ಆಗಿನ ಸರ್ಕಾರ ಕಾಮಗಾರಿಯ ನಿರ್ವಹಣೆಯನ್ನು ಕೊಟ್ಟು 40 ಲಕ್ಷದ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ, ಇಲ್ಲಿನ ಸ್ಥಳೀಯ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತು ಅವರ ತಂಡ ಆ ಬಂದಿರತಕ್ಕಂಥ ಹಣವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಬಿಟ್ಟಿಲ್ಲ. ನೂತನ ಬಸ್ ನಿಲ್ದಾಣಕ್ಕೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40 ಲಕ್ಷ ರೂಪಾಯಿ ಅನುದಾನ ನೀಡಿತ್ತು. ಆದರೆ ಬಸ್ ನಿಲ್ದಾಣ ನಿರ್ಮಾಣಕ್ಕೆ NOC ಸಿಗದೆ ಸರ್ಕಾರದ ಹಣ ವಾಪಸ್ ಹೋಗಿದೆ. ಗ್ರಾಮ ಪಂಚಾಯತ್ NOC ನೀಡದೆ ಅನುದಾನವನ್ನ ತಡೆ ಹಿಡಿದಿದ್ದಕ್ಕೆ ಸ್ಪಷ್ಟನೆ ಕೊಡಬೇಕು. ಅಲ್ಲದೆ ಕಟ್ಟಡಕ್ಕೆ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರವೇ ನೇರವಾದ ಹೊಣೆ ತೆಗೆದುಕೊಳ್ಳಬೇಕು ಅಂತ ಸ್ಥಳೀಯರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇದು ನಗರ ಹೋಬಳಿಯ ಕೇಂದ್ರ ಸ್ಥಾನದ ಒಂದು ನಗರ ಬಸ್ ಸ್ಟ್ಯಾಂಡ್ ಇದ್ದು ಇದು ಬಹುಶಃ ಯಾವುದೋ ಬೇರೆ ಊರಿನ ಸ್ಮಶಾನಕ್ಕಿಂತ ಕೆಟ್ಟ ಹೋಗಿದೆ, ದುರಸ್ತಿ ಕಾಣ್ತಾ ಇದಾಗಿದೆ. ಇದಕ್ಕೆ ಹಿಂದಿನ ಗೃಹ ಸಚಿವರು ಈಗಿನ ಶಾಸಕರಂತ ಆರೋಗ್ಯ ಜನರವರು 40 ಲಕ್ಷ ಅಮೌಂಟ್ ಇಟ್ಟಿದ್ರು. ಅದನ್ನು ಸ್ಥಳೀಯ ಆಡಳಿತದ ಸದಸ್ಯನೊಬ್ಬನ ಸ್ವಾಭಾವಿಕ ಜನ ಪಕ್ಷ ಪಾತ್ರದಿಂದ 40 ಲಕ್ಷ ಅಮೌಂಟ್ಗೆ ಈ ಗ್ರಾಮ ಠಾಣೆ ಆದ್ರಿಂದ NOC ಕೊಡಕ್ಕೆ ಬಿಡದೆ ಅಮೌಂಟ್ ಹಿಂದಕ್ಕೆ ಹೋಗುವಂತೆ ಮಾಡಿದ್ದಾರೆ. ಅಪಾಯ ಹಂತದಲ್ಲಿರುವಂತಹ ಹಳೆಯ ಬಸ್ ನಿಲ್ದಾಣವನ್ನ ಕೂಡಲೇ ತೆರವುಗೊಳಿಸಿ ಹೊಸ ಬಸ್ ನಿಲ್ದಾಣವನ್ನ ನಿರ್ಮಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.